ಇನ್ನು ಡೆಲಿವರಿ ಬಾಯ್ಗೆ ಅಸಭ್ಯವಾಗಿ ಸೆಕ್ಯೂರಿಟಿಯೊಬ್ಬ ಸನ್ನೆ ಮಾಡಿರುವಂತಹ ಘಟನೆ ಸಂಭವಿಸಿದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಕೆಎಸ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿರೋದು. ಖಾಸಗಿ ಅಪಾರ್ಟ್ಮೆಂಟ್ ಒಂದಕ್ಕೆ ಡೆಲಿವರಿ ಬಾಯ್ ಹೋಗಿರ್ತಾರೆ ಕೆಲವು ಅಗತ್ಯ ವಸ್ತುಗಳನ್ನ ಡೆಲಿವರಿ ಮಾಡೋದಕ್ಕೆ. ಈ ಸಂದರ್ಭ ಪಾರ್ಕಿಂಗ್ ವಿಚಾರಕ್ಕೆ ಡೆಲಿವರಿ ಬಾಯ್ ಜೊತೆಯಲ್ಲಿ ಸೆಕ್ಯೂರಿಟಿ ಕಿರಿಕನ್ ತೆಗೆದಿದ್ದಾನೆ. ಕನ್ನಡದಲ್ಲಿ ಮಾತನಾಡಿದ್ದ ಡೆಲಿವರಿ ಬಾಯ್ ಆ ಯುವಕ ಆತನ ಜೊತೆ ಸೆಕ್ಯೂರಿಟಿ ಹಿಂದಿವಾಲ ಗಲಾಟೆಗಿಳಿದಿದ್ದು ಆ ಡೆಲಿವರಿ ಬಾಯ್ಗೆ ಅಸಭ್ಯವಾಗಿ ಸೆಕ್ಯೂರಿಟಿ ಸನ್ನೆಯನ್ನ ಮಾಡಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆ ಸೆಕ್ಯೂರಿಟಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಸಭ್ಯ ಸನ್ನೆ ತೋರಿಸುವಾಗಿರುವಂತ ಅಡಾಸಿಟಿ ಕೇಸ್ ದಾಖಲಾದ್ಮೇಲೆ ಯಾಕಿಲ್ಲ? ಆ ಸೆಕ್ಯೂರಿಟಿ ಓಡೋಗಿದ್ದಾನೆ. ಇವಾಗ ನೋಡಿ, ಮದ್ಯದ ಬೆರಳನ್ನ ತೋರಿಸ್ಕೊಂಡು ಅಸಭ್ಯವಾಗಿ ವರ್ತನೆ ಮಾಡ್ತಿರೋದು. ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕೋ. ಇಂಥವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರಲ್ಲ, ಡೆಲಿವರಿ ಬಾಯ್ ಜೊತೆನೆ ಇವನ್ ಹಿಂಗ್ ವರ್ತನೆ ಮಾಡ್ತಾನೆ ಅಂತ ಹೇಳಿದ್ರೆ ಆ ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನಲ್ಲ ಅಲ್ಲಿರುವಂತ ಜನರ ಜೊತೆ ಇವನ್ ವರ್ತನೆ ಹೆಂಗಿತ್ತಂಗಂದ್ರೆ ಅಸಭ್ಯವಾಗಿ ಸನ್ನೆ ಮಾಡ್ದ ಅಂತ ಹೇಳಿ ಕೇಸ್ ದಾಖಲಾಗಿದೆ. ಉತ್ತರನ್ ಪೌರುಷ ಅಡಗೋಗಿ ಎಸ್ಕೇಪ್ ಆಗಿದ್ದಾನೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಏನ್ ಮಾತಾಡ್ತಾ ಇದ್ದಾನೆ ನೋಡಿ, ಏನ್ ಮಾಡ್ತಾ ಇದ್ದಾನೆ ಏನು ಬಂದು ಬೇಕೋ. ಮೊನ್ನೆನೂ ಈ ತರ ಬಂದು ನಿಂತಿದ್ದ, ಇವಾಗ ಬಂದಾಗೂ ಈ ತರ ಮಾಡ್ಕೊಂಡು ನೋಡಿ, ಕನ್ನಡದವ್ರಿಗೆ ರೆಸ್ಪೆಕ್ಟ್ ಇಲ್ಲ, ಏನೂ ಇಲ್ಲ ನೋಡಿ ಯಾವ ತರ ಮಾಡ್ತಾ ಇದ್ದಾನೆ. ನೈಟ್ ಶಿಫ್ಟ್ ಅಂತೆ ಒಂದು. ಏನು ಬಂದು ಏನ್ ಬಂದು ನೋಡಿ ಇದ್ದಾನೆ ನೋಡ್ಕೊಳ್ಳಿ. ಅವನ್ನ ಕನ್ನಡದಲ್ಲಿ ಮಾತಾಡೋ ಅಂದ್ರೆ ಕನ್ನಡದವ್ರು ಬಂದು ನೋಡಿ ಏನ್ ಮಾತಾಡ್ತಾ ಇದ್ದಾನೆ.